ನೇತ್ರಾವತಿ ನದಿ ತೀರದ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಚಿನ್ನಯ್ಯ ತಿಮ್ಮನೋಡಿ ಭೇಟಿಯ ಸರಣಿ ವಿಡಿಯೋಗಳು ರಿಲೀಸ್ ಆಗಿರುವ ಹಿನ್ನೆಲೆ ಇಬ್ಬರ ಮಾತುಕತೆಯನ್ನ ಎಸ್ಐಟಿ ಬಹಳ ವಿವರವಾಗಿ ಗಮನಿಸಿದೆ. ಇಬ್ಬರ ಮಾತುಕತೆಯ 14ನೇ ವಿಡಿಯೋ ಕೂಡ ಬಿಡುಗಡೆಯಾಗಿದೆ. 14 ವಿಡಿಯೋಗಳ ಸಮಗ್ರ ಮಾಹಿತಿಯನ್ನು ಎಸ್ಐಟಿ ಕಲೆ ಹಾಕಿದೆ. 2023ರ ಆಗಸ್ಟ್ ತಿಂಗಳಲ್ಲಿ ನಡೆದಿದ್ದಂಥ ಮಾತುಕತೆ ಅದು. ತಿಮ್ಮರೋಡಿ ಮನೆಗೆ ಮೊದಲ ಬಾರಿ ಭೇಟಿ ನೀಡಿದ್ದ ಚಿನ್ನಯ್ಯ ತಿಮ್ಮರೋಡಿ ಮನೆಗೆ ಮೊದಲು ಭೇಟಿ ನೀಡಿದ್ದು 2023ರ ಆಗಸ್ಟ್ ತಿಂಗಳಲ್ಲಿ ಮೊದಲ ಬಾರಿ ಭೇಟಿ ನೀಡಿ ಮಾತುಕತೆಯನ್ನು ಮಾಡಲಾಗಿತ್ತು. 12ನೇ ವಿಡಿಯೋದಲ್ಲಿನ ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ. ನೋಡಿ, ಇಬ್ಬರು ಕುಳಿತುಕೊಂಡು ಮಾತನಾಡಿದ್ದಾರೆ. ಮಾತನಾಡುವಂಥ ಈ ವಿಚಾರದಲ್ಲಿ ಅನೇಕ ಸಂಗತಿಗಳಿದ್ದಾವೆ. ಅದರಲ್ಲೂ ಕೂಡ ಸೌಜನ್ಯ ವಿಚಾರವೂ ಕೂಡ ಸಾಕಷ್ಟು ಸೌಜನ್ಯ ವಿಚಾರದಲ್ಲೂ ಕೂಡ ಸಾಕಷ್ಟು ಅವರಿಬ್ಬರು ಮಾತನಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ಏನಾಯಿತು ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಜೊತೆಗೆ ಇಡೀ ಪ್ರಕರಣ ಏನಾಯಿತು ಅನ್ನೋದನ್ನು ಪಿನ್ ಟು ಪಿನ್ ಡೀಟೇಲ್ಸ್ ಅವರಿಬ್ಬರು ಕೂಡ ಚರ್ಚೆ ಮಾಡಿದರು. ಅದರ ಜೊತೆಗೆ 14 ವಿಡಿಯೋಗಳು ರಿಲೀಸ್ ಆಗಿತ್ತಲ್ಲ, ಯಾಕೆ ಈ ಸಂದರ್ಭದಲ್ಲಿ 14 ವಿಡಿಯೋಗಳನ್ನು ರಿಲೀಸ್ ಮಾಡಲಾಯಿತು, ಈ ಸನ್ನಿವೇಶವನ್ನು ಯಾಕೆ ಆಯ್ಕೆ ಮಾಡಿಕೊಳ್ಳಲಾಯಿತು, ಚಿನ್ನಯ್ಯ ಹೇಳಿರುವಂಥ ವಿಷಯಗಳು ಸತ್ಯಕ್ಕೆ ಹತ್ತಿರವಾಗಿದ್ದಾವ, ಚಿನ್ನಯ್ಯ ಪ್ರಸ್ತಾಪಿಸಿರುವಂಥ ಎಲ್ಲ ವಿಚಾರಗಳು, ಜೊತೆಗೆ ತಿಮ್ಮರೋಡಿ ಕೊಟ್ಟಿರುವಂಥ ಬೆಂಬಲ ಇದೆಯಲ್ಲ, ಇವೆರಡನ್ನು ತಾಳೆ ಮಾಡಿದ ನಂತರದಲ್ಲಿ ಈಗ SIT ಮುಂದಿಡಬೇಕಾದಂಥ ಹೆಜ್ಜೆ ಏನು, ಹೀಗೆ ಅನೇಕ ರೀತಿಯ ವಿಚಾರಗಳಲ್ಲಿ SIT ಮುಂದಾಗ್ತಾ ಇದೆ. ಅವರಿಬ್ಬರ ಮಾತುಕತೆಯ ಸಂಭಾಷಣೆಯ ವಿಡಿಯೋ ಗಮನಿಸಿದ ಬಳಿಕ SIT ಮತ್ತೊಂದು ಪ್ರಮುಖ ಹೆಜ್ಜೆ ನೀಡಲಿಕ್ಕೆ ಈಗ ಮುಂದಾಗ್ತಾ ಇದೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಬೆತ್ತಲೆ ಹಣ ಸಿಕ್ಕ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವಿವರಣೆಯನ್ನು ಪಡೆಯಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿಚಾರದಲ್ಲಿ ಏನಾಗಿದೆ ಅನ್ನೋದನ್ನು ಗಮನಿಸ್ತಾ ಇದೆ. ಆಗ ಚೆಕ್ ಡ್ಯಾಮ್ ಕಟ್ಟಿರಲಿಲ್ಲ, ಅಲ್ಲಿ ಹೂತಿದ್ದಾಗಿ ಹೇಳಿದ್ರು. ಬೆತ್ತಲೆ ದೇಹ ಸಿಕ್ಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ ಅಲ್ಲಿ ಚೆಕ್ ಡ್ಯಾಮ್ ಕಟ್ಟಿರಲಿಲ್ಲ, ಹೀಗಾಗಿ ಅಲ್ಲಿ ಹೂತಿದ್ದೇವೆ ಅಂತ ಹೇಳಿ ಚಿನ್ನಯ್ಯ ಹೇಳಿದ್ದ. ಪಾಯಿಂಟ್ ನಂಬರ್ 13ರಲ್ಲಿ ಗುರುತು ಮಾಡಿದ್ದ ಜಾಗದ ಬಗ್ಗೆಯೂ ಕೂಡ ವಿವರಣೆಯನ್ನು ಕೊಟ್ಟಿದ್ದಾನೆ. 22 ವರ್ಷ ಕೆಲಸ ಮಾಡಿದ್ದಾಗಿಯೂ ಕೂಡ ಆತ ಆ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾನೆ. ಜೊತೆಗೆ ಸೌಜನ್ಯ ಪ್ರಕರಣ ಆದ ಬಳಿಕ ಹೆಣ ಬೀಳೋದು ಕಡಿಮೆ ಆಗಿದೆ ಅಂತ ಹೇಳ್ಕೊಂಡಿದ್ದಾನೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬಳಿ ಎಲ್ಲ ವಿಚಾರಗಳನ್ನು ಚಿನ್ನಯ್ಯ ಹೇಳ್ಕೊಂಡಿದ್ದಾನೆ. ನೋಡಿ, ಅವರಿಬ್ಬರ ಭೇಟಿಯ ವಿಡಿಯೋಗಳನ್ನು ರಹಸ್ಯವಾಗಿ ಅಲ್ಲಿ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯಲಾಗಿದೆ. ಅವರಿಬ್ಬರ ವಿಚಾರ ಅನೇಕ ರೀತಿಯ ಚರ್ಚೆಗಳಾಗಿದ್ದಾವೆ. 14 ವಿಡಿಯೋಗಳಿದ್ದಾವಲ್ಲ, 14 ಕಥೆಗಳನ್ನು ಹೇಳ್ತಾ ಇದೆ. 100 ಹೆಣಗಳ ನಿದರ್ಶನಗಳನ್ನು ನೀಡ್ತಾ ಇದೆ. ಯಾರು ಅಲ್ಲಿ ಕೊಲೆ ಮಾಡಲಿಕ್ಕೆ ಹೇಳ್ತಾ ಇದ್ರು, ಯಾರು ಆ ರೀತಿಯ ಕೆಟ್ಟ ರೀತಿಯ ದುರ್ನಡತೆಯನ್ನು ತೋರಿಸ್ತಾ ಇದ್ರು, ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಅಥವಾ ಅದೆಲ್ಲವನ್ನು ಕೂಡ ವಿವರಿಸುವಂಥ ಕೆಲಸವನ್ನು ಈ ವಿಡಿಯೋದಲ್ಲಿ ಮಾಡಿದ್ದಾರೆ. ಹೇಗೆ ಗುಂಡಿ ಅಗೀತಾ ಇದ್ವಿ, ಹೇಗೆ ಶವಗಳನ್ನು ಹೂತಾಕ್ತಾ ಇದ್ವಿ, ಶವಗಳನ್ನು ಹೂತಾಕುವ ನಿರ್ದೇಶನ ಯಾರು ಕೊಡ್ತಾ ಇದ್ರು, ಸೌಜನ್ಯ ಕೊಲೆ ಹೇಗಾಯಿತು, ಸೌಜನ್ಯ ಅತ್ಯಾಚಾರ ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ, ಸೌಜನ್ಯ ಅತ್ಯಾಚಾರ ಪ್ರಕರಣದ ನಂತರದಲ್ಲಿ ಆಗಿರುವಂಥ ಬೆಳವಣಿಗೆಗಳೇನು, ಆ ಬೆಟ್ಟಕ್ಕೆ ಬಾಹುಬಲಿ ಬೆಟ್ಟದ ವಿಚಾರದಲ್ಲಿ ಏನೆಲ್ಲ ನಡೀತು, ಯಾರೆಲ್ಲ ಭೇಟಿ ಕೊಟ್ಟಿದ್ರು, ಬಾಹುಬಲಿ ಬೆಟ್ಟದ ನಿಜ ಸಾಕ್ಷಿಗಳು ಅಂತ ಯಾರಿದ್ರು, ಅವರನ್ನು ನೋಡಿದ ನಂತರದಲ್ಲಿ ಅವರು ಹೇಗೆ ಕೊಲೆಯಾಗಿ ಹೋದರು ಅಥವಾ ಹೇಗೆ ಸಾವನ್ನಪ್ಪಿದ್ರು ಅನ್ನೋದನ್ನು ವಿವರವಾಗಿ ಆತ ವಿವರಿಸಿದ್ದ. ಯಾರು ಇದಕ್ಕೆ ಸೌಜನ್ಯ ಕೊಲೆ ಪ್ರಕರಣದಲ್ಲಿ, ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಅದನ್ನು ಸಾಕ್ಷಿಯಾಗಿದ್ದಾರೆ ಅಂತ ಅವರಿಗೆ ಅನ್ನಿಸಿದರೆ ಅಂಥವರು ಪ್ರಾಣ ಕಳೆದುಕೊಂಡಿದ್ದಾರೆ, ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಇದೆಲ್ಲವೂ ಕೂಡ ಹೇಗೆ ಘಟಿಸಿತು ಅನ್ನೋದನ್ನು ಆತ ವಿವರಿಸಿದ್ದ. ಹೀಗಾಗಿ ಒಟ್ಟು ಎಲ್ಲ ವಿಡಿಯೋಗಳನ್ನು ಗಮನಿಸಿದ ನಂತರದಲ್ಲಿ SIT ಅದರ ಬೆನ್ನು ಬಿದ್ದಿದೆ. ಪ್ರತಿಯೊಂದು ಅಂಶದ ಬಗ್ಗೆಯೂ ಕೂಡ ಕಲೆ ಹಾಕಲಿಕ್ಕೆ ಮುಂದಾಗ್ತಾ ಇದೆ. ಒಂದು ತುಂಡು ಮೇಲೆ ಬಟ್ಟೆ ಯಾವುದು ಬಟ್ಟೆ ಯಾವುದೋ ಬಟ್ಟೆ ನಮ್ಮ ಅದೇ ಹೇಳಿದ್ದಲ್ಲ, ಯಾವ ತೆಗೆದಾಗಿಲ್ಲ, ಅದರಲ್ಲಿ ಒಂದು ಲಂಗ ತಂದು ಅದು ಅವರೇ ಕಟ್ಟಿದ್ದು. ನಾನು ಮುಖ್ಯ ನನಗೆ ನಾನು ಅದರ ಮದುವೆ ಆಗಿಲ್ಲ, ಮತ್ತೆ ಮದುವೆ ಆದ ನಾನು ಹೋಗಿ ಅದನ್ನ ಉಂಟು ಲಕ್ಷ್ಮಣ್ ಕಟ್ಟಿದ್ದು, ಲಕ್ಷ್ಮಣ್ ಅವರು ಪೊಲೀಸ್ ಕಟ್ಟಿದ್ದು.
ನಾನು ನಿಮ್ಗೆ ಈಗ ಏನು ಅನಿಸ್ತದೆ ಈ ಸತ್ಯ ಹೇಳುವಾಗ? ಈಗ ಹೆಣಗಳು ಕಮ್ಮಿ ಅಂತ ಅನಿಸ್ತದೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಅಲ್ಲಿ ಕೆಲಸ ಮಾಡುವವರು ಸೇರ್ತಾರೆ, ಈಗ ಹೆಣ ಇರುವುದಿಲ್ಲ ಅಂತ. ನಾನು ಇರುವಾಗ ಒಂದು ದಿನಕ್ಕೆ 4 ಅವರು ತೆಗಿತಿದ್ದೆ. ನೀವೀಗ ಅಲ್ಲಿನ ಕೆಲಸ ಬಿಟ್ಟು ಎಷ್ಟು ವರ್ಷ? 2015ರಲ್ಲಿ ನಾನು ಬಿಟ್ಟು ಕೆಲಸ. 2015 ಅಲ್ಲಿ ತನಕ 27 ವರ್ಷ ಕೆಲಸ ಮಾಡಿದ್ದೆ. 22 ವರ್ಷ ಕೆಲಸ ಮಾಡಿದ್ದೆ ಅಲ್ಲಿ. 22 ವರ್ಷ. ಈಗ ಈ 2015 ಮೇಲೆ ಬಿಟ್ರಿ? ನಾನು ಬಿಟ್ಟೆ. ನನಗೆ ನಿಮ್ಗೆ ಘಟನೆ ಹೌದೌದು. ಅದ ನಂತರ ನನ್ನನ್ನು ಕಳಿಸಿದ್ದು ಸೌಜನ್ಯನ ಘಟನೆ 2015. ಹೌದು. ಅದ್ರ ಮೇಲೆ 2015 ತನಕ ಎಷ್ಟು ಹೇಳಿದ್ರು ನಿಮ್ಗೆ? ಮತ್ತೆ ಇಲ್ಲ, ಅಷ್ಟಿಲ್ಲ. ಆಗ ನಾನು ಇರುವಂತೆ ಇಲ್ಲ. ಇಲ್ಲ, ನೀವು ಇರುವಾಗಲೂ ಕೂಡ 2012ರಿಂದ ಸೌಜನ್ಯ ಮತ್ತೊಂದು ರೀಸನ್ ಆ ಡ್ಯಾಮ್ ಇದೆ ನೋಡಿ. ಡ್ಯಾಮ್ ಕಟ್ಟಿ ಆಗಿತ್ತು. ಡ್ಯಾಮಿನ ಯಾವ ಡ್ಯಾಮ್? ನಮ್ಮ ನೀರಿದ್ದು ಇಲ್ಲ, ಅಲ್ಲಿ ನೇತ್ರಾವತಿ ಹತ್ರ ಡ್ಯಾಮ್. ಡ್ಯಾಮ್ ಹತ್ರ ಮೀನಿಗೆಲ್ಲ ಬಿಸಾಡ್ತಾರೆ ನೋಡಿ, ಕೂರಿಲ್ಲ. ಅಲ್ಲಿ ಒಂದು ಡ್ಯಾಮ್ ಅದು ಬಟ್ಟೆ ಸೀರೆ ಎಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ, ನೇರ ಸಂಪರ್ಕದಲ್ಲಿ ಜಾನಾಗಿದ್ದಾರೆ. ಆದಿತ್ಯ, ಈ 14 ವಿಡಿಯೋಗಳು ನೂರಾರು ಕಥೆಗಳನ್ನು ಹೇಳ್ತಾ ಇದೆ. ನೂರಾರು ವ್ಯಕ್ತಿಗಳ ಬಗ್ಗೆ ಆ ವಿಡಿಯೋದಲ್ಲಿ ಚರ್ಚೆ ಮಾಡಲಾಗಿದೆ. ಜೊತೆಗೆ ಹಲವಾರು ಶವಗಳನ್ನು ಹೂತಿಟ್ಟಿದ್ದೇವೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಈ 14 ವಿಡಿಯೋಗಳು ಹೊರಬಂದ ನಂತರದಲ್ಲಿ SIT ಈಗ ಮುಂದಿನ ಹೆಜ್ಜೆ ಯಾವ ರೀತಿ ಇಡಬೇಕಾಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಯಾಕೆಂದರೆ ಪ್ರತಿ ಹಂತಕ್ಕೂ ಪ್ರತಿ ಹೆಜ್ಜೆಗೂ ಕೂಡ ಈ ಪ್ರಕರಣದ ಆಯಾಮಗಳು ಬದಲಾಗ್ತಾ ಇದ್ದಾವೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಪ್ರತಿ ಹೆಜ್ಜೆಗೂ ಕೂಡ ನಿಗೂಢತೆಯನ್ನು ಕಾಪಾಡ್ಕೊಂಡು ಹೋಗ್ತಾ ಇದೆ. ಈಗ SIT ಮುಂದಿರುವಂಥ ಸವಾಲೇನು ಹಾಗಾದರೆ? ದಶರಥ್, ಹೌದು. ಈಗ ಯಾವಾಗ ಈ ವಿಡಿಯೋಗಳು ರಿಲೀಸ್ ಆಗ್ತಾ ಹೋದವು, SIT ಇದನ್ನು ಅಂದರೆ SITಗೆ ವಿಚಾರಗಳು ಗೊತ್ತಿತ್ತು, ಈ ಥರ ವಿಡಿಯೋಗಳನ್ನೆಲ್ಲ ಮಾಡ್ಕೊಂಡು ಇಟ್ಟಿದ್ದಾರೆ ಅನ್ನುವಂಥ ರೀತಿಯ ಮಾಹಿತಿ ಇತ್ತು. ಆದರೆ ಇದರ ಗಂಭೀರತೆ ಏನು ಅನ್ನೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಯಾಕಂದರೆ ಸಾರ್ವಜನಿಕ ವಲಯದಲ್ಲಿ ಇದು ಬಹಳ ಒಂದು ಸಂಚಲನಕ್ಕೆ ಕಾರಣವಾಗಿದೆ. ಒಂದೊಂದು ವಿಡಿಯೋ ಕೂಡ ಒಂದೊಂದು ಸ್ಫೋಟಕ ಸತ್ಯಗಳನ್ನು ಅಥವಾ ಒಂದು ಸ್ಫೋಟಕ ಆರೋಪಗಳನ್ನು ಸಮಾಜದ ಮುಂದೆ ಇಡ್ತಾ ಇರೋದು. ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸಿಗೆ ಸಂಬಂಧಪಟ್ಟ ಹಾಗೆ ಒಂದು 13 ವರ್ಷದಿಂದ ನಾನಾ ಆರೋಪಗಳನ್ನು ಸಾರ್ವಜನಿಕರು ಕೇಳಿದ್ದಾರೆ. ನಾನಾ ಆರೋಪಗಳು ಮುನ್ನೆಲೆಯಲ್ಲಿದೆ, ಅದನ್ನು ನಂಬೋದು ಬಿಡಬೇಕು ಅನ್ನುವಂಥ ರೀತಿಯ ಆರೋಪಗಳು ಕೂಡ ಇದೆ. ಬಹಳ ಭಯಾನಕವಾಗಿರುವಂಥ ಆರೋಪಗಳು ಕೂಡ ಇದೆ. ಆದರೆ ಇದೆಲ್ಲವನ್ನ ಮೀರಿಸುವ ರೀತಿಯ ಆರೋಪವನ್ನ ಅಥವಾ ಹೇಳಿಕೆಗಳನ್ನ, ಮಾಹಿತಿಯನ್ನ ಚಿನ್ನಯ್ಯ ಈ ವಿಡಿಯೋಗಳಲ್ಲಿ ನೀಡ್ತಾ ಇದ್ದಾನೆ. ಖಂಡಿತವಾಗಿಯೂ ಕೂಡ ಇದು ಸಾರ್ವಜನಿಕ ವಲಯದಲ್ಲಿ ಒಂದಿಷ್ಟು ಗೊಂದಲಗಳಿಗೆ, ಅನೇಕ ಅನುಮಾನಗಳಿಗಂತೂ ಕಾರಣವಾಗ್ತಾ ಇದೆ. ಹಾಗಾಗಿ SIT ಕೂಡ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸ್ತಾ ಇದೆ. ಏನೆಲ್ಲ ಘಟನಾವಳಿಗಳು ನಡೀತಾ ಇದೆ ಅದರ ಬಗ್ಗೆ ಬಹಳ ಕೂಲಂಕುಷವಾಗಿ SIT ಗಮನವನ್ನು ಹರಿಸ್ತಾ ಇದೆ. ಪ್ರಮುಖವಾಗಿ ಈ ವಿಡಿಯೋ ಮತ್ತು ಇದರ ಹಿಂದೆ ಯಾರಿದನ್ನ ಹರಿಬಿಡ್ತಾ ಇದ್ದಾರೆ, ಯಾರ ಸೋಷಿಯಲ್ ಮೀಡಿಯಾದಲ್ಲಿ, ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಸಹಿತ ಅವರ ಅಣ್ಣನ ಮಗನ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋಗಳೆಲ್ಲ ರಿಲೀಸ್ ಆಗ್ತಾ ಇದೆ. ಸೊ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಈಗ SIT ವಿಚಾರಣೆಯನ್ನ ಮಾಡ್ತಾ ಇದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಆಪ್ತ ಗಣೇಶ್ ಶೆಟ್ಟಿ ಅವರು ಈ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಸಾಮಾಜಿಕ ಮಾಧ್ಯಮ, ಅವರ 4 ಆಂಡ್ರಾಯ್ಡ್ ಫೋನ್ಗಳನ್ನ ಕೂಡ ನೋಡಿಕೊಳ್ತಾ ಇದ್ದಿದ್ದು ಗಣೇಶ್ ಶೆಟ್ಟಿ. ಸೊ ಅವರು ಕೂಡ ಇವತ್ತು ಬೆಳ್ತಂಗಡಿ SIT ಕಚೇರಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ. ನಾನಾ ವಿಚಾರಗಳ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಈ ವಿಡಿಯೋಗಳ ಕುರಿತು ಕೂಡ SIT ಅವರ ಬಳಿ ಪ್ರಶ್ನೆಯನ್ನ ಕೇಳುವಂತದ್ದು ಇದೆ. ಇದರ ಜೊತೆಗೆ ಈಗ 14ನೇ ವಿಡಿಯೋ ರಿಲೀಸ್ ಆಗಿದೆ. 14ನೇ ವಿಡಿಯೋದಲ್ಲೂ ಕೂಡ ಚಿನ್ನಯ್ಯ ಒಂದಿಷ್ಟು ಸ್ಫೋಟಕ ಆರೋಪಗಳನ್ನ ಮಾಡಿದ್ದಾನೆ. ಅಂದ್ರೆ ಸುಮಾರು ಪಾರ್ಟ್ ನಂಬರ್ 4ರಿಂದ ಹಿಡಿದು ಪಾರ್ಟ್ ನಂಬರ್ 13ರವರೆಗೂ ಕೂಡ ಸೌಜನ್ಯ ಪ್ರಕರಣದ ಬಗ್ಗೆ ಹೆಚ್ಚಾಗಿ ಚಿನ್ನಯ್ಯ ಮಾತನಾಡಿರೋದು, ಸ್ಫೋಟಕ ವಿಚಾರಗಳನ್ನ ಹಂಚಿಕೊಂಡಿರೋದು. ಈಗ ಈ 14ನೇ ವಿಡಿಯೋದಲ್ಲಿ ಮತ್ತೆ ಈ ಹೆಣಹೂತ ಕಥೆಗೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯ ಮಾಹಿತಿಗಳನ್ನ ನೀಡ್ತಾ ಇದ್ದಾನೆ. ಯಾಕಂದ್ರೆ ಈ ಹಿಂದೆ ಬಂದಿದ್ದಂಥ ವಿಡಿಯೋಗಳಲ್ಲಿ ಆತ ಪ್ರಮುಖವಾಗಿ ಬಾಹುಬಲಿ ಬೆಟ್ಟದಲ್ಲಿ ಹೂತ ಹಾಕಿದಂಥ ಹೆಣಗಳಾಗಿರ್ಬೋದು, ಆ ಬಳಿಕ ಬಂಗ್ಲಗುಡ್ಡದಲ್ಲಿ ಹೂತ ಹಾಕಿರುವಂತಹ ಹೆಣಗಳು, ಇದರ ಸಂಬಂಧಪಟ್ಟ ಹಾಗೆ ಆತ ಮಾಹಿತಿಯನ್ನ ನೀಡಿದ್ದ. ಈಗ ಪ್ರಸ್ತುತ ಪಾರ್ಟ್ ನಂಬರ್ 14ರಲ್ಲಿ ಆತ ಮಾತನಾಡ್ತಾ ಇರುವಂತಹ ವಿಚಾರ ಪಾಯಿಂಟ್ 13ಕ್ಕೆ ಸಂಬಂಧಪಟ್ಟಿದ್ದು. 13ನೇ ಪಾಯಿಂಟ್ನಲ್ಲಿ ಸಾಕಷ್ಟು ಹೆಣಗಳನ್ನು ಚಿನ್ನಯ್ಯ ಹೂತು ಹಾಕಿದ್ದ ಅನ್ನುವಂಥ ರೀತಿಯ ಆರೋಪಗಳು ಇತ್ತು. ಆದರೆ ಅಲ್ಲಿ ಸುಮಾರು 18 ಅಡಿ ಆಳಕ್ಕೆ ಹೋದರೂ ಕೂಡ ಏನೂ ಸಿಗಲಿಲ್ಲ. ಒಟ್ಟಾರೆ ಈ ಒಂದು 22 ಅಡಿ ಅಗಲಕ್ಕೆ SIT ಅಧಿಕಾರಿಗಳು ಉತ್ಖನನ ಮಾಡಿದ್ರು ಕೂಡ ಏನೂ ಸಿಕ್ಕಿರಲಿಲ್ಲ. ಆದರೆ ಈ ವಿಡಿಯೋದಲ್ಲಿ ಚಿನ್ನಯ್ಯ ಮತ್ತೆ ಅಂಥದ್ದೇ ಒಂದು ಗಂಭೀರ ವಿಚಾರಗಳನ್ನು ಹೇಳಿದ್ದಾನೆ. ಅಂದರೆ ಬೆತ್ತಲೆ ಮಾಡಿ ಒಂದು ಹೆಣ ಸಿಕ್ಕಿತ್ತು, ಬೆತ್ತಲೆ ಆಗಿದ್ದಂಥ ಒಂದು ಹೆಣ ಸಿಕ್ಕಿತ್ತು, ಅದನ್ನ ಅಲ್ಲೇ ಹೂತು ಹಾಕಲಾಗಿತ್ತು. ಈ ಸಂದರ್ಭ ಅಲ್ಲಿ ಯಾವುದೇ ರೀತಿಯ ಡ್ಯಾಮ್ ಏನು ಇರಲಿಲ್ಲ ಅನ್ನುವಂಥ, ಅಂದ್ರೆ
ಯಾಕಂದ್ರೆ ಈಗ ಅಲ್ಲೊಂದು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಒಂದು ಡ್ಯಾಮ್ ಇದೆ, ಆ ಡ್ಯಾಮ್ ಆ ಸಂದರ್ಭದಲ್ಲಿ ಇರಲಿಲ್ಲ ಅನ್ನುವಂಥ ರೀತಿಯ ಒಂದು ಗಂಭೀರವಾದ ವಿಚಾರವನ್ನ ಈ ವಿಡಿಯೋದಲ್ಲಿ ಹೇಳಿದ್ದಾನೆ. ಇದರ ಜೊತೆಗೆ 22 ವರ್ಷಗಳಿಂದ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಅನ್ನುವಂಥ ರೀತಿಯ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ಆತ ಹಂಚಿಕೊಂಡಿರುವಂಥದ್ದು. ಮತ್ತೆ ಈ ಮಾತುಕತೆ ಏನಿದೆ ಇದು ಸೌಜನ್ಯ ಪ್ರಕರಣದಿಂದ ಈ ಹೆಣಾಹುತ ಪ್ರಕರಣದತ್ತ ಟರ್ನ್ ಆಗ್ತಾ ಇರೋದನ್ನ ನಾವು ಗಮನಿಸ ಹೋಗಬಹುದು. ಯಾಕಂದ್ರೆ ಈ ವಿಡಿಯೋಗಳಲ್ಲಿ ಎಷ್ಟು ದಿನ ಬಂದಂಥ ವಿಡಿಯೋಗಳಲ್ಲಿ ಈ 13ನೇ ಪಾಯಿಂಟ್ ಬಗ್ಗೆ ಆತ ಹೆಚ್ಚೇನು ಮಾತಾಡಿರಲಿಲ್ಲ. ಯಾಕಂದ್ರೆ ಉತ್ಖನನ ಮಾಡಿರುವಂಥ ಬಹುತೇಕ ಜಾಗಗಳ ಪೈಕಿ ಇಲ್ಲಿಯೇ ಅತಿ ಹೆಚ್ಚು ಹೆಣಗಳನ್ನು ಹೂತು ಹಾಕಲಾಗಿದೆ ಅನ್ನುವಂಥದ್ದನ್ನು ಆತ ಹೇಳಿದ್ದ. ಸೊ ಅದೇ ಕಾರಣಕ್ಕೋಸ್ಕರ SIT ಕೂಡ GPR ತಂತ್ರಜ್ಞಾನವನ್ನು ತಂದು ಅದರ ಸತ್ಯಾಸತ್ಯತೆಯ ಬಗ್ಗೆ ಪರಿಶೀಲನೆಯನ್ನು ನಡೆಸಿತ್ತು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 13ನೇ ಪಾಯಿಂಟ್ ರಹಸ್ಯವನ್ನು ಈ ವಿಡಿಯೋದಲ್ಲಿ ಬಿಚ್ಚಿಡ್ತಾ ಇದ್ದೇನೆ. ಮುಂದಕ್ಕೆ ಈತ ಕಲ್ಲೇರಿಯ ರಹಸ್ಯ ಆಗಿರ್ಬೋದು, ಬಾಲಕಿಯ ಶವವನ್ನು ಹೂತು ಹಾಕಿದಂಥ ವಿಚಾರಗಳಾಗಿರ್ಬೋದು, ಇದರ ಬಗ್ಗೆ ಕೂಡ ಆತ ಮಾಹಿತಿಯನ್ನು ನೀಡುವ ಸಾಧ್ಯತೆಗಳು ಕೂಡ ಇದೆ. ಇದರ ಜೊತೆಗೆ ದಶರಥ್ ಇವತ್ತು ಬಹಳ ಕ್ರೂಷಿಯಲ್ ಆಗಿರುವಂಥ ದಿನ. ಯಾಕಂದ್ರೆ ಮತ್ತೆ ಚಿನ್ನಯ್ಯ 183 ಸ್ಟೇಟ್ಮೆಂಟ್ ಅನ್ನ, ಸಾಕ್ಷಿ ಹೇಳಿಕೆಯನ್ನ ಇವತ್ತು ಕೋರ್ಟ್ ಮುಂಭಾಗದಲ್ಲಿ ಕೋರ್ಟ್ನಲ್ಲಿ ಹೇಳಿಕ್ಕಿದ್ದಾನೆ. ಪ್ರಮುಖವಾಗಿ ಈ ಹಿಂದೆ ಆತ ಹೇಳಿದ್ದು ಜುಲೈ 11 ಆ ಸಂದರ್ಭದಲ್ಲಿ SIT ಫಾರ್ಮ್ ಆಗಿರಲಿಲ್ಲ. ಆತ ಒಂದು ಅಸ್ಥಿಪಂಜರವನ್ನು ತೆಗೆದುಕೊಂಡು ಬಂದು ಕೋರ್ಟ್ ಮುಂದೆ ಇಟ್ಟು ನಾನು ಈ ತರ 100 ಶವಗಳನ್ನು ಹೂತು ಹಾಕಿದ್ದೀನಿ, ನಂಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಏನೆಲ್ಲ ಈ ವಿಡಿಯೋದಲ್ಲಿ ಆರೋಪಗಳನ್ನ ಮಾಡಿದ್ನೋ ಅದೇ ವಿಚಾರವನ್ನ ಉಲ್ಲೇಖ ಮಾಡಿ ಒಂದಿಷ್ಟು ಜನರ ಹೆಸರನ್ನು ಕೂಡ ಉಲ್ಲೇಖ ಮಾಡಿ ಆತ ಆರೋಪ ಮಾಡಿ ಸಾಕ್ಷಿ ಹೇಳಿಕೆಯನ್ನ ನೀಡಿದ್ದ. ಆ ಬಳಿಕ ಆತ ಉತ್ಖನನವೆಲ್ಲ ಆದ ಬಳಿಕ ಆತ ಯೂಟರ್ನ್ ಹೊಡೆದಿದ್ದ. ಸೊ ಇವತ್ತು ಮತ್ತೆ ಅಂಥದ್ದೇ ಒಂದು ಸಮಯ ಕೂಡಿ ಬಂದಿದೆ. ಇವತ್ತು ಮತ್ತೆ ಚಿನ್ನಯ್ಯ ಏನು SITಯ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆಯನ್ನ ನೀಡಿದ್ನೋ ಅದೇ ಹೇಳಿಕೆಯನ್ನ ಕೋರ್ಟ್ ಮುಂಭಾಗ ಇವತ್ತು ಹೇಳಲಿಕ್ಕಿದ್ದಾನೆ. ಆದರೆ ಇವತ್ತು ಏನಾದರೂ ಟ್ವಿಸ್ಟ್ ಮತ್ತು ಟರ್ನ್ ಇದೆಯಾ, ಮತ್ತೆ ಚಿನ್ನಯ್ಯ ತನ್ನ ಹೇಳಿಕೆಯನ್ನು ಎಲ್ಲಾದರೂ ಬದಲಾವಣೆಗಳನ್ನ ಮಾಡ್ತಾನ ಅಂದ್ರೆ ಈ ವಿಡಿಯೋದುದ್ದಕ್ಕೂ ಹೇಳಿರುವಂತ ಕಥೆಯನ್ನೇ ಆತ ಪಶ್ಚಾತ್ತಾಪ ಪತ್ರದಲ್ಲೂ ಕೂಡ ಉಲ್ಲೇಖ ಮಾಡಿರೋದು. ಸೊ ಅದು ಸುಳ್ಳು ಅನ್ನೋದನ್ನ ಆತ SIT ಅಧಿಕಾರಿಗಳ ಮುಂದೆ ಹೇಳಿದ್ದ. ಹಾಗಾಗಿ ಇವತ್ತು ಆತ ಏನು ಹೇಳಿಕೆಯನ್ನ ಕೊಡ್ತಾನೆ ಅನ್ನೋದೇ ಬಹಳ ಮಹತ್ವವಾಗಿರುವಂತದ್ದು. ಸೊ ಇನ್ ಕೇಸ್ ಚಿನ್ನಯ್ಯ ನಾನು ಹೇಳಿದ್ದೆಲ್ಲವೂ ಸುಳ್ಳು, ಕೋರ್ಟ್ ಮುಂದೆ ನಾನು ಮಾಡಿದ ಆರೋಪ ಸುಳ್ಳು, ನನ್ನನ್ನು ಯಾರೋ ಈ ತರ ಹೇಳಿಸಿದ್ರು ಅನ್ನೋದನ್ನ ಮತ್ತೆ ಅಲ್ಲಿ ಪುನರುಚ್ಚಾರಣೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಆತನ ವಿರುದ್ಧ ಒಂದು ಪ್ರಬಲ ಸಾಕ್ಷಿ ಆಗುತ್ತೆ SITಗೆ. ಯಾಕಂದ್ರೆ ಚಿನ್ನಯ್ಯ ಈ ಹಿಂದೆ ಆತನೇ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಹಾಗಾಗಿ ಸುಳ್ಳು ಸಾಕ್ಷಿಯನ್ನ ಹೇಳಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಆತನಿಗೆ ಕಾನೂನಾತ್ಮಕವಾಗಿ ಎಲ್ಲ ವಿಚಾರಣೆಗಳು ನಡೆದ ಬಳಿಕ ಆತನಿಗೆ ಶಿಕ್ಷೆ ಆಗೋದಕ್ಕೆ ಇದು ಪೂರಕವಾಗುತ್ತೆ. ಕಾನೂನಿನ ಅಡಿ ಆತ ಬಂದಿ ಆಗ್ತಾರೆ. ಆದರೆ ಈತನ ಜೊತೆಗೆ ಯಾರ ವಿರುದ್ಧ ಎಲ್ಲ ಆತ ಆರೋಪ ಮಾಡಿದ್ನೋ ಸೊ ಅವರ ಬಗ್ಗೆ ಇವತ್ತು ಏನು ಹೇಳಿಕೆಗಳನ್ನ ಕೊಡ್ತಾನೆ, ಮುಂದಕ್ಕೆ ಅವರಿಗೂ ಕೂಡ ಇದು ಸಂಕಷ್ಟವನ್ನ ತಂದೊಡ್ಡುತ್ತಾ. ಯಾಕಂದ್ರೆ SIT ಅವರ ವಿಚಾರಣೆಯನ್ನ ಮಾಡಿದ್ರು ಕೂಡ ಈವರೆಗೂ ಸೂತ್ರಧಾರಿಗಳು ಅಂತ ಯಾರನ್ನೆಲ್ಲ ಹೇಳಲಾಗ್ತಾ ಇದೆ ಅವರನ್ನ ಬಂಧಿಸಿಲ್ಲ. ಯಾಕಂದ್ರೆ SIT ಬಳಿ ಪ್ರಬಲವಾಗಿರುವಂತಹ ಒಂದಿಷ್ಟು ಮೆಟೀರಿಯಲ್ ಎವಿಡೆನ್ಸ್ಗಳ ಕೊರತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಕೇವಲ ಹೇಳಿಕೆಗಳು, ಚಿನ್ನಯ್ಯನ ಹೇಳಿಕೆ ಆಗಿರಬಹುದು, ಸಾಕ್ಷಿ ಹೇಳಿಕೆಗಳು ಬಿಟ್ಟರೆ ಮೆಟೀರಿಯಲ್ ಎವಿಡೆನ್ಸ್ನ ಕೊರತೆ ಇದೆ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಇದೆ. ಹಾಗಾಗಿ ಮುಂದಕ್ಕೆ ಇವತ್ತು ಆತ ಕೋರ್ಟ್ನಲ್ಲಿ ಕೊಡ್ತಾ ಇರುವಂತಹ ಹೇಳಿಕೆ ಈ ಸೂತ್ರಧಾರಿಗಳು ಅಂತ ಯಾರಿಗೆ ಹೇಳಲಾಗ್ತಾ ಇದೆಯೋ ಅವರಿಗೂ ಕೂಡ ಸಂಕಷ್ಟವನ್ನ ತಂದೊಡುವಂತ ಸಾಧ್ಯತೆ ಇದೆ. ವಿಡಿಯೋದಲ್ಲಿ ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾನೋ ಅದು ಎಲ್ಲವೂ ಸುಳ್ಳು ಅಂತ ಆತ ಏನಾದರೂ ಹೇಳ್ತಾನ, ಈ ಬಗ್ಗೆ ಸಾಕಷ್ಟು ಕುತೂಹಲಗಳು ಇದೆ. ದಶರಥ್, ಥ್ಯಾಂಕ್ ಯು ಆದಿತ್ಯ ನಿಮ್ಮಲ್ಲ ಮಾಹಿತಿಗೆ.